ನೋಡ್ರಿ ವಿದ್ಯಾರ್ಥಿಗಳೇ, ನೀವು ಪರ್ಫೆಕ್ಟ್ ಆಗಬೇಕಾದ್ರೆ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದೆ. ನೀವು ಇಂಥವೆಲ್ಲ ಗಣಿತಗಳು ಸಣ್ಣ ಬಂದು ಅಂದ್ರೆ ನಿಮಗೆ ಯಾವುದೇ ಗಣಿತ ಇರಲಿ, ನಿಮಗೆ ಮೇನ್ ಬೇಸಿಕ್ ಅಭ್ಯಾಸ ಬರಬೇಕಿದು. ನೋಡ್ರಿ ಹಿಂಗೆ ನೀವು ಕಲಿಯೋದ್ರಿಂದ ಎಷ್ಟು ಆಗ್ತೀರಿ ನೀವು. ಆಮೇಲೆ ಮುಂದೆ ಬೇಕಾದಂಥ ಗಣಿತ ಬರಲಿ. ಆಗಾಳೆ ಒಂದು ಸೊಳ್ಳಿಕಡು ಗಣಿತ ಎಷ್ಟು ದೊಡ್ಡದಿತ್ತು ನೋಡಿರಿ, ಅವು ಒಳಗೊಂದೊಂದು ಶಾಂಪಲ್ ದೊಡ್ಡ ಬರುವೆ ಅವು ಎಲ್ಲರೂ ಮಾಡೋದಾದಿಂದ ನೀವು ಯಾವ ಭಾಗ ಹೋಗ್ತಾವ ಹೊಡಿಬೇಕು, ಯಾವ ಭಾಗ ಹೋಗಂಗಿಲ್ಲ ಅವತ್ತೊಂದು ಕರೆಕ್ಟಾಗಿ ಇಡಬೇಕು. ನಿಮಗೆ ಟೈಮ್ ಸಾಕಷ್ಟು ಕೊಡ್ತದ. ನಿಮ್ಮದು ಮಾಡೋದಾತಂದ್ರೆ ನೀವು ವಿಡಿಯೋದ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಇನ್ನೊಂದು ವಿದ್ಯಾರ್ಥಿಗಳು ಮಾಡ್ಯಾರಿಲ್ಲ ನೋಡ್ರಿ. ಒಂದು ಎರಡನೇದಾಗೆ ವಿಡಿಯೋ ಮ್ಯೂಟ್ ಮಾಡಿರಿ ಬಂದ ತಕ್ಷಣ. ಆ ಮ್ಯೂಟ್ ಮಾಡಿದ ತಕ್ಷಣ ಹುಡುಗರು ಬರ್ಕೊಳ್ಳೋದು ಬಿಡಿಸೋದು ಆಯಿತು ಅಂತಂದ್ರೆ ಆ ವಿಡಿಯೋ ಆನ್ ಮಾಡಿರಿ. ನಾ ಬಿಡಿಸಿದಂಗೆ ನಿಮ್ಮ ಹುಡುಗರು ಎಷ್ಟು ಕರೆಕ್ಟ್ ಹಾಕ್ಯಾವ ರೈಟ್ ಹಾಕಿಬಿಡ್ರಿ. ನೋಡ್ರಿ, ಈಗ ನಿಮಗೆ ವಿಡಿಯೋ ಆಗ್ಯದ ಅಂತ ತಿಳ್ಕೊಂಡು ನಾ ತಿಳಿಸ್ಕೊಂಡು ಲಕ್ಷ್ಯ ಕೊಟ್ಟು ನೋಡ್ರಿ. ಇವೆಲ್ಲ ಗುಣಾಕಾರ ಲೆಕ್ಕಗಳು. ಆಫ್ ಅಂದರೂ ಗುಣಾಕಾರ. ಏನು ಬರ್ದ ನಾ ಇದೆ, ಗುಣಲಬ್ಧ ಕಂಡು ಹಿಡಿಯರಿ. ಬಾ ಇದ್ರು ಭಾಗಲಬ್ಧ ಕಂಡು ಹಿಡಿಯರಿ ಇದ್ದಂದ್ರೆ ಬಾ ಇರ್ತದೆ, ಇಲ್ಲಕ ಭಾಗಾಕಾರ ಚಿಹ್ನೆ ಇರ್ತದೆ. ಎರಡು ತಿಳ್ಕೊಬೇಕು. ಇಲ್ಲಿ ಬಾಯರ್ ಇರ್ತದೆ ಒಂದು, ಇಲ್ಲಕ ಭಾಗಾಕಾರ ಚಿಹ್ನೆ ಇರ್ತದೆ. ಭಾಗಲಬ್ಧ ಕಂಡು ಹಿಡಿಯರಿ ಅಂದಾಗ, ಗುಣಲಬ್ಧ ಕಂಡು ಹಿಡಿಯರಿ ಅಂದಾಗ ಬಾಯರ್ ಇರ್ತದೆ ಒಂದು, ಆಫರ್ ಇರ್ತದೆ, ಗುಣಾಕಾರ ಚಿಹ್ನೆ ಇರ್ತದೆ. ಮೂರು ಚಿಹ್ನೆಗಳು ಬರ್ತಿರ್ತಾವೆ. ಅಲ್ಲಿ ಆಫ್ ಬಂದದ್ದು ನಾವು. ಆಫ್ ಅಂದ್ರೆ ಗುಣಾಕಾರ, ಬಾಯ್ ಅಂದ್ರೆ ಗುಣಾಕಾರ, ಗುಣಾಕಾರ ಚಿಹ್ನೆ ಅಂತೂ ಗುರ್ತೆ ಆಗ್ತದೆ ನೀವು. ಆದರೆ ಭಾಗಾಕಾರದಲ್ಲಿ ಬಾಯ್ ಅಂದ್ರೂ ಭಾಗಾಕಾರ ಮತ್ತು ಭಾಗಾಕಾರ ಚಿಹ್ನೆ ಇರ್ತದೆ. ಭಾಗಲಬ್ಧ ಕಂಡು ಹಿಡಿಯರಿ ಅಂದ್ರೆ ಇವೆಲ್ಲ ಭಿನ್ನ ರಾಶಿಗಳು ಭಾಗಾಕಾರ ಅಂತ ತಿಳ್ಕೊಬೇಕು. ಆದ್ರೆ ಇಲ್ಲಿ ಗುಣಲಬ್ಧ ಅಂದ್ರೆ ಇವೆಲ್ಲ ಗುಣಾಕಾರ ಅಂತ ತಿಳ್ಕೊಂಡು ಬಿಡ್ಬೇಕು. ಭಾಗಲಬ್ಧ ಕಂಡು ಹಿಡಿಯಿರಿ ಅಂತ ನಾವು ಹೇಳಿದೀವಿ ಅಂದ್ರೆ ನೀವು ಮಾಡಬೇಕು. ಈಗ ನಿಮ್ದು ಮಾಡೋದಾಗ್ಯದ ನಾ ತಿಳಿಸ್ತೀನಿ. ಇಲ್ಲಿ ಏಕಾಂಶ ಭಿನ್ನ ರಾಶಿ ಬಂದಾಗ ಮೇಲಿನ ಅಂಶಕ್ಕೆ ಗುಣಾಕಾರ ಮಾಡ್ರಿ. 5 ಮೂರ್ಲೆ 15 ಇಟ್ಬಿಡ್ರಿ. ರೈಟ್ ಹಾಕೊಂಡ್ಬಿಡ್ರಿ. ಇದು ನೋಡ್ರಿ, ಮ್ಯಾಲೆ 1 ಅದ ಬರೋಬ್ಬರಿ 1 ಇಡ್ರಿ. 8 8 64. ಇದು ವರ್ಗ ಭಿನ್ನ ರಾಶಿ ಅಂತಾರೆ. ಇದಕ್ಕೆ ತಿಳ್ಕೊಬೇಕು, ಇದು ವರ್ಗ ಭಿನ್ನ ರಾಶಿ ಅಲ್ಲ. ಇದು ನೋಡ್ರಿ, ವರ್ಗ ಅಂಕಿ ಬಂತಲ್ಲ, ವರ್ಗ ಭಿನ್ನ ರಾಶಿ ಅಂತಾರೆ. ಇದಕ್ಕೆ ಹಿಂಗೆ 1 ಅಂದ್ರೆ ವರ್ಗ ತೆಗಿಬೇಕು ನೀವು. 1 ಗುಂಡ್ಲೆ 1, 8 ಗುಂಡ್ಲೆ 8 ಇಡ್ಬೇಕು. ಹಿಂಗೆ ಹೆಂಗೆ ಇಡುತ್ತೀರಿ, ಇದು ನಾಳೆ ನಿಮ್ಗೆ ಇಂಥ ಗಣಿತಗಳು ಬೀಳ್ತಾವ. ವರ್ಗ ಅಂಕೆಗಳನ್ನು ಕಂಡುಹಿಡಿಯಾಗ ನಿಮ್ಗೆ ಇವು ಭಾಳ ಇಂಪಾರ್ಟೆಂಟ್ ಅವ, ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಮ್ಯಾಲೆ 1 ಅದ. ಆಫ್ ಅಂದ್ರೆ ಏನು, ಗುಣಾಕಾರ. ಅದು ಗುಣಾಕಾರ ಅದ ಅಂತ ತಿಳ್ಕೊಂಡು ಏನು ಮಾಡಬೇಕು, 1 1 6 4 24 ನೋಡಿ. ಇದು ಆಫ್ ಅಂದ್ರೆ ಗುಣಾಕಾರ. ಏಕಾಂಶ ಭಿನ್ನ ರಾಶಿ ಇದ್ದಾಗ 1 1 1 3 21 ನೋಡಿ. ರೈಟ್ ಹಾಕೊಡ್ರಿ ನೀವೆಲ್ಲರೂ. ನಿಮಗೆ ಇಂಥ ಸಣ್ಣ ಲೆಕ್ಕಗಳು ಬಂದು ಅಂದ್ರೆ ಮುಂದೆ ನಿಮ್ಮ ಕೈ ಹಿಡಿಯೋರು ಯಾರಿದ್ದಾರೆ ನೋಡಿ. 1 1 1 6 3 18 ನೋಡಿ. ಆನ್ಸರ್ ನೋಡಿ, ಇಲ್ಲಿ 1 1 1 4 3 12. ಇವ್ಯಾವು ವರ್ಗ ಅಂಕೆಗಳು ಅಲ್ಲ. ಇಲ್ಲಿ ಬಂತು ನಾವು. ಈಗ ಏನು ಮಾಡಬೇಕು, ಗಡಿಬಿಡಿ ಮಾಡಬಾರ್ದು. ಇಲ್ಲಿ 4 ಬಗ್ಗೆ 8 ಅದ ನೋಡ್ರಿ. 7 8 ಅಂಶ ಗುಂಡ್ಲೆ 4 5 ಅಂಶ ಬರೋಬರಿ. 4 1 4 2 ನೋಡ್ರಿ. ಅದಕ್ಕೂ ಭಾಗ ಹೋಗೋದಿಲ್ಲ. 7 10 ಅಂಶ. ಇದ್ರ ಉತ್ತರ ಎಷ್ಟು, 7 10 ಅಂಶ. ನೋಡಿ, ಹಿಂಗೆ ಇಡಬೇಕು, ಗಡಿಬಿಡಿ ಮಾಡಬಾರ್ದು. ನೋಡಿ, ಇಲ್ಲೊಂದು ಭಾಗ ಹೋಗ್ತದೆ. 1 4 ಅಂಶ. ಆಫ್ ಅಂದ್ರೆ ಗುಂಡೆ 8 9 ಅಂಶ. 4 1 4 2 ಬರೋಬರಿ. 2 1 2 9 1 9 ನೋಡಿ. ಹೆಂಗೆ ತಿಳ್ಕೊಬೇಕು. ಇಲ್ಲಿ ನೋಡಿ, ಇದು ಮಿಶ್ರ ಭಿನ್ನ ರಾಶಿ, ಸಮಭಿನ್ನ ರಾಶಿ. ಇದು ಅವಾಗ ಹೆಂಗೆ ಮಾಡ್ಬೇಕಂದ್ರೆ 2 3 ಅಂಶ ಗುಣಲಬ್ಧ ಕಂಡು ಹಿಡಿಯೋದ್ರ ಗುಣಾಕಾರ. 4 8 32 1 33 4 ಅಂಶ ನೋಡ್ರಿ. 3 1 3 11 2 1 2 2 ಬರೋಬ್ಬರಿ. 11 1 11 2 ಅಂಶ. ಇದು ಇನ್ನೊಂದು 2 5 10 5 ಪೂರ್ಣಾಂಕ 1 2 ಅಂಶ ನೋಡಿ. ಈ 8 ಹೋಗ್ತದೆ. ಈಗ 8 9 ಅಂಶ ಗುಂಡ್ಲೆ 7 8 ಅಂಶ. 8 1 8 1 ಬರೋಬ್ಬರಿ. 7 1 7 9 1 9
ನೋಡಿ ಉತ್ತರ. ಇದು ಮಿಶ್ರ ಭಿನ್ನ ರಾಶಿಯ ಗುಣಾಕಾರ. ಮಿಶ್ರ ಭಿನ್ನ ರಾಶಿಯ ಗುಣಾಕಾರ ಏನು ಮುಂದೆ ಬರ್ತಾವ, ನೀವು ಭಾಳ ಹುಷಾರ್ಲೇ ಇರಬೇಕು. ಮುಂದಿನ ಮಿಶ್ರ ಭಿನ್ನ ರಾಶಿ ಗುಣಾಕಾರಗಳನ್ನು ಮಾಡಬೇಕಾಗ್ತದೆ ನೀವು. ನೋಡಿ 2 7 14 1 15 2 ಅಂಶ ಗುಂಡ್ಲೆ 8 2 16 1 17 2 ಅಂಶ. ಇದು ನೋಡಿ ಇಲ್ಲಿ ಭಾಗ ಹೋಗಂಗಿಲ್ಲ ಅಂದಾಗ ಏನು ಮಾಡಬೇಕು? 15ಕ್ಕೆ 17ಕ್ಕೆ ಗುಣಾಕಾರ ಮಾಡ್ರಿ. 15 7 105 ಕೆಲ ಬಂತು 10. 15 7 105 ಕೆಲ ಬಂತು 10. 15 1 15 1 10 25. ತಳಗ 2 2 4 ಒಟ್ಟು ತಪ್ಪಬಾರ್ದು. 15 7 105 10. 15 1 15 1 10 25. ಬರೋಬ್ಬರಿ ಇದನ್ನು ಭಾಗಿಸ್ರಿ. 4 6 24 1 ಉಳಿತು. 1 ತಗೋರಿ, 5 ತಗೋರಿ. 4 3 12. 12 ಹೋತಂದ್ರೆ ಎಷ್ಟು ಉಳಿತು? 3 ಉಳಿತು. ಆ 3 ಇಲ್ಲಿ ಇಡ್ರಿ, ತಳ 4 ಇಲ್ಲಿ ಇಟ್ಬಿಡ್ರಿ. ಆನ್ಸರ್ ಈಕ್ವಲ್ ಟು ಎಷ್ಟು? 63 ಗುಣ 3 4. ಇವು ಸಣ್ಣವ ಸುಮಾರು ಸಿಂಪಲ್. ನೀವು ಇಂಥ ಗಣಿತಗಳನ್ನು ಕಲ್ತರಿ ಅಂದ್ರೆ ಮುಂದೆ ಗಣಿತಗಳು ಇನ್ನೂ ಬರ್ತಾವ. ಎಷ್ಟು ರಿವಿಷನ್ ಆಗ್ತಾವ ನೀವೇನು ನೋಡ್ರಿ ಗಣಿತ. ನೋಡಿ 2 5 ಅಂಶ 2 5 ಅಂಶ ಆಫ್ ಅಂದ್ರೆ ಗುಂಡ್ಲೆ 14 41 43 4 ಅಂಶ 2 1 2 2 ಮುಂದೆ 43 10 ಅಂಶ 5 2 14 40 3 ಉಳಿತು. ತಳಗೆ 10 ಬಂತು. ನೋಡಿ ಒಂದು ಸ್ವಲ್ಪ ಒಂದೇ ಗಣಿತ ಉಳಿತದಂತೆ ಒಂದು ಬೋರ್ಡ್ದಾಗ ಹಾಕಿದ್ರೊಳಗೆ ಹಾಕಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಜೂಮ್ ಮಾಡಿ ನೋಡ್ಕೊರಿ. ಗಣಿತಗಳನ್ನು ಜೂಮ್ ಮಾಡಿ ನೋಡ್ರಿ, ಕಾಣಿಸ್ತಾವ. ಮತ್ತು ದೊಡ್ಡ ಸ್ಕ್ರೀನ್ದಾಗ ನೋಡ್ಬೋದು, ಟಿವಿಯಾಗ ನೋಡ್ಬೋದು. ನೀವು ಆಂಡ್ರಾಯ್ಡ್ ಟಿ ವಿ ಒಳಗೆ ನೋಡ್ರಿ, ಕಾಣಿಸ್ತದ. ಟೆಲಿಗ್ರಾಮ್ ಕ್ಲಾಸ್ ಆಂಡ್ರಾಯ್ಡ್ ಟಿ ವಿ ಒಳಗೆ ಬರ್ತದ, ನೋಡ್ರಿ. ಈಗ 15 31 31 2 ಅಂಶ ಗುಂಡ್ಲೆ 3 4 ಅಂಶ. ನೋಡಿ 4ಕ್ಕಂತೂ ಭಾಗ ಹೋಗೋದಿಲ್ಲ, 3ಕ್ಕೂ ಹೋಗುತ್ತದೆ. 3 1 3 3 3 9 4 2 8 8 ಇದನ್ನು ಉತ್ತರ. 8 1 8 ಎಷ್ಟು ಉಳಿತು? 1 ಉಳಿತು. 8 1 8 ಎಷ್ಟು ಉಳಿತು? 5 ಉಳಿತು. 5 8 ಅಂಶ. ಇಂಥ ಗಣಿತಗಳು ಭಾಳ ಕಲಿಬೇಕು ನೀವು. ಆಮೇಲೆ 12 2 24 1 25 2 ಅಂಶ. 12 2 24 1 25 2 ಅಂಶ ಗುಂಡ್ಲೆ 2 4 8 1 9 2 ಅಂಶ. 25 2ಕ್ಕೂ 9 ಭಾವಲ್ಲ. 2ಕ್ಕೆ 25 25 225 ತಳಗ 2 2 4 ಬರೋಬ್ಬರಿ. 4 5 20 ಎಷ್ಟು ಉಳಿತು? 2 ಉಳಿತು. 4 6 24 1 ಉಳಿತು. 1 4 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 1 4 ಅಂಶ. 56 1 4. ನೋಡ್ರಿ, ಸರಿಯಾಗಿ ಇಂಥ ಗಣಿತಗಳನ್ನು ನೀವು ರೂಢಿ ಮಾಡ್ರಿ. ಇದು ನಿಮಗೆ ನಾಳೆ ವೆಕೇಶನ್ ಕ್ಲಾಸ್ನಾಗ ಎಷ್ಟು ಹೆಲ್ಪ್ ಆಗ್ತದೆ ನೀವೇ ನೋಡಕ್ಕಂತ್ರಿ. ಚೆಂದಂಗೆ ನೋಡ್ರಿ, ಚೆಂದಂಗೆ ಬಿಡಿಸ್ಕೋರಿ. ನೀಟ್ ನಾನು ಕನಿಷ್ಠ ಮ್ಯಾಲೆ ಗೆರೆ ಹಾಕಿದ್ದು ಸೂಕ್ಷ್ಮದಾಗ ಹಾಕಿದೆ, ಯಾಕಂದ್ರೆ ಅಂಕೆಗಳು ಹೈಡಾಗಬಾರ್ದು. ಚೆಂದಂಗೆ ಹಾಕಿದ್ದು ನೋಡ್ರಿ. ಸರಿ ನೋಡಿ, ಯಾವ ಹಿಂಗೆ ಇಡಲ್ಲಿ ಅದು ತಪ್ಪಿತ್ತಂದ್ರೆ ತಿದ್ಕೋರಿ. ಏನಾರ ಹಿಂಗೆ ಗುಣಾಕಾರ ಮಾಡಾಗ ಏನಾರ ಹಿಂಗೆ ಅಕಸ್ಮಿಕ್ ತಪ್ಪಾಗಿತ್ತು ಅಂತಂದ್ರೆ ತಿದ್ಕೋರಿ. ತಪ್ಪು ತಿಳಿಸ್ಯಾರ ಅನ್ನೋಂಥ ಭಾವನೆ ಬರಬಾರ್ದು. ಏನಾರ ಹಿಂಗೆ ಗುಣಾಕಾರ ಮಾಡಾಗ ಎಲ್ಲರೂ ಒಂದು ಸ್ವಲ್ಪ ತಪ್ಪಿದ್ದು ಅಂದ್ರೆ ನೋಡ್ರಿ, ನೋಡಿ ಕಿಸಿಂದ ಕರೆಕ್ಟ್ ಮಾಡ್ಕೊರಿ. ಗಣಿತ ತಪ್ಪು ತಿಳಿಸಿರಂಗಿಲ್ಲ, ಏನೋ ಇಡಲಿಕ್ಕೆ ಎಲ್ಲ ಇಡಲೆ ಕೂಡ್ಸಲ್ಲೇ ಹಿಂಗೇನ್ರ ತಪ್ಪಾಗಿದ್ದು ಅಂದ್ರೆ ದಯಮಾಡಿ ತಿದ್ಕೊಡ್ರಿ. ಆದಷ್ಟು ವಿಡಿಯೋಗಳನ್ನು ಕರೆಕ್ಟೇ ಮಾಡೀನಿ. ಸಿಂಗಲ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಸಿಂಗಲ್ ಇದ್ದಾಗ ಏನು ಪ್ರಾಬ್ಲಮ್ ಬರ್ಬೋದು.
ನೋಡ್ರಿ ಯಾವ ಹಿಂಗೆ ತಪ್ಪಾಗಿದ್ದು ಅಂದ್ರೆ ನೋಡ್ಕೊರಿ. ಓಕೆ, ಕ್ಲೋಸ್ ಮಾಡ್ತೀನಿ. ನೋಡ್ರಿ ಎಲ್ಲರ ಭಾಳ ತಪ್ಪಿತ್ತಂದ್ರೆ ಹೇಳ್ರಿ, ಈತಲ್ಲ. ಚಂದ ಫೇರ್ ಮಾಡಿ ರಿವಿಷನ್ ಮಾಡಿರಿ. ಎಷ್ಟು ಬಾರಿ ಫಾಸ್ಟ್ ತಯಾರಾಗ್ತೀರಿ ನೀವು ಅದನ್ನು ಕಲ್ತರ ನೋಡ್ರಿ ನೀವು ಆಮೇಲೆ.